ನಮಸ್ಕಾರ ವೀಕ್ಷಕರೇ. ನಮ್ಮ ಈ ಕಲಿಯುಗದ ಅಂತ್ಯವನ್ನು ಸೂಚಿಸ್ತಾ ಇದೆ ಈ ಒಂದು ದೇವಾಲಯ. ಈ ದೇವಾಲಯದಲ್ಲಿರುವ ಕಂಬ ಗಾಳಿಯಲ್ಲಿ ನೇತಾಡ್ತಾ ಇದೆ ಅಂದರೆ ನೀವು ನಿಜವಾಗ್ಲೂ ನಂಬ್ತೀರಾ? ಹೌದು, ಅಪ್ಪಿತಪ್ಪಿ ಈ ಕಂಬ ಉರುಳಿದ್ರೆ ಜಗತ್ತೇ ಪ್ರಳಯ. ಗಾಳಿಯಲ್ಲಿ ತೇಲ್ತಾ ಇರೋ ಈ ಕಂಬದ ರಹಸ್ಯವಾದ್ರೂ ಏನು? ಆ ಕಂಬದಲ್ಲಿ ಅಡಗಿರೋ ಪೌರಾಣಿಕ ಸತ್ಯವಾದ್ರೂ ಏನು? ಈ ಗಾಳಿಯಲ್ಲಿ ತೇಲುವ ಕಂಬದ ರಹಸ್ಯವನ್ನ ಬಿಚ್ಚಿಡ್ತಾ ಇದ್ದೀನಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ನೋಟಿಫಿಕೇಶನ್ನ ಆಲ್ ಸೆಟ್ ಮಾಡಿಡಿ. ಕೊಟ್ರ ಲೈಕು, ಮಾಡಿದ್ರ ಸಬ್ಸ್ಕ್ರೈಬು. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ನಮ್ಮ ಈ ಸುಂದರ ಚರಿತ್ರೆಯ ಜಾಲದೊಳಗೆ ಹೋಗೋಣ. ವೀಕ್ಷಕರೇ, ಅಂತ್ಯ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ನಮ್ಮ ಈ ಭೂಮಿಗೂ ಅಂತ್ಯ ಅನ್ನೋದು ಇದೆ, ಹಾಗೆ ಮಾನವನಿಗೂ ಕೂಡ ಅಂತ್ಯ ಅನ್ನೋದು ಇದ್ದೇ ಇದೆ. ಆದ್ರೆ ಅದೊಂದು ದೇಗುಲದಲ್ಲಿನ ಕಂಬ ಧರೆಗುರುಳಿದರೆ ಈ ಪ್ರಪಂಚವೇ ಪ್ರಳಯವಾಗತ್ತೆ. ಹೌದು ವೀಕ್ಷಕರೇ, ನಮ್ಮ ದೇಶದಲ್ಲಿ ಸಾಕಷ್ಟು ದೇವಾಲಯಗಳನ್ನ ನಾವು ನೋಡಬಹುದು. ಅದರಲ್ಲೂ ದಕ್ಷಿಣ ಭಾರತದಲ್ಲಂತೂ ದೇವಾಲಯಗಳಿಗೆ ಲೆಕ್ಕವೇ ಇಲ್ಲ ಎನ್ನಬಹುದು. ಇಲ್ಲಿನ ಪ್ರತಿಯೊಂದು ದೇವಾಲಯವೂ ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನ, ನಿಗೂಢತೆಯನ್ನ ಹೊಂದ್ಕೊಂಡಿದೆ. ಹಾಗೆ ಇಲ್ಲೊಂದು ದೇವಾಲಯವಿದೆ. ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲೊಂದು. ಇದರ ರಹಸ್ಯವನ್ನ ಹೊರಹಾಕಲು ಬ್ರಿಟಿಷರು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯ ಆಗಿರಲೇ ಇಲ್ಲ. ಯಾವುದು ಗೊತ್ತಾ ಆ ದೇವಾಲಯ? ಈ ದೇವಾಲಯವು ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಜನರಲ್ಲಿ ಕುತೂಹಲವನ್ನ ಕೆರಳಿಸ್ತಲೇ ಬಂದಿದೆ. ಸಾಮಾನ್ಯವಾಗಿ ಈ ದೇವಾಲಯದ ಬಗ್ಗೆ ಕೇಳದವರಿಗೆಲ್ಲರಿಗೂ ಒಮ್ಮೆಯಾದರೂ ನಾನು ಆ ರಹಸ್ಯವನ್ನ ನೋಡಬೇಕೆಂದೆನಿಸುವುದು ಸರ್ವೇ ಸಾಮಾನ್ಯ. ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿಯ ನೇತಾಡುವ ಸ್ತಂಭಗಳ ದೇವಾಲಯವಾಗಿದೆ. ಇದನ್ನ ಇಂಗ್ಲಿಷ್ನಲ್ಲಿ ಹೇಳೋದಾದರೆ ಹ್ಯಾಂಗಿಂಗ್ ಪಿಲ್ಲರ್ ಟೆಂಪಲ್ ಅಂತಾನೂ ಸಹ ಕರೀತಾರೆ. ಇದನ್ನ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಶಿವ, ವಿಷ್ಣು ಹಾಗೂ ವೀರಭದ್ರ ದೇವರನ್ನ ಪೂಜಿಸಲಾಗ್ತಾ ಇದೆ. ವೀಕ್ಷಕರೇ, ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಈ ದೇವಾಲಯದ ರಹಸ್ಯವೇನು ಎಂಬುದನ್ನ ಈಗ ಹೇಳ್ತೀನಿ ಬನ್ನಿ. ವಿಜಯನಗರ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾದ ಈ ದೇವಾಲಯವು ವಿಶ್ವ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದು ತನ್ನ ನೇತಾಡುವ ಕಂಬಗಳ ಮೂಲಕ. ಹೌದು, ಈ ದೇವಾಲಯದ ಪ್ರಮುಖ ಆಕರ್ಷಣೀಯ ಬಿಂದುವೇ ಈ ಒಂದು ಕಂಬವಾಗಿದೆ. ಆಂಧ್ರ ಪ್ರದೇಶದಲ್ಲಿನ ಈ ಲೇಪಾಕ್ಷಿ ದೇವಾಲಯವು ಬರೋಬ್ಬರಿ 70 ಕಂಬಗಳ ಮೇಲೆ ನಿಂತಿದೆ ವೀಕ್ಷಕರೇ. ಆದರೆ ಈ 70 ಕಂಬಗಳಲ್ಲಿ ಒಂದು ಕಂಬವು ನೆಲವನ್ನ ಸ್ಪರ್ಶಿಸೋದೇ ಇಲ್ಲ. ಈ ಕಂಬವು ಗಾಳಿಯಲ್ಲಿ ತೇಲಾಡ್ತಾನೆ ಇರುತ್ತದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅವರು ಈ ದೇವಾಲಯದ ಕಂಬಗಳ ರಹಸ್ಯವನ್ನ ಭೇದಿಸಲು ಹೋಗಿ ಫೇಲ್ಯೂರನ್ನ ಅನುಭವಿಸ್ತಾರೆ. ಈ ದೇವಾಲಯವನ್ನ ಹ್ಯಾಂಗಿಂಗ್ ಟೆಂಪಲ್ ಅಂತಲೂ ಕೂಡ ಕರೀತಾರೆ. ಈ ನೇತಾಡುವ ಸ್ತಂಭದಿಂದ ಈ ದೇವಾಲಯಕ್ಕೆ ಹ್ಯಾಂಗಿಂಗ್ ಟೆಂಪಲ್ ಅನ್ನೋ ಹೆಸರು ಕೂಡ ಬಂದಿದೆ ವೀಕ್ಷಕರೇ. 70 ಕಂಬಗಳಿರುವ ದೇವಾಲಯದಲ್ಲಿ ಒಂದು ನೇತಾಡುವ ಕಂಬವನ್ನು ಹೊರತುಪಡಿಸಿ ಮತ್ತೆ ಉಳಿದೆಲ್ಲ 69 ಕಂಬಗಳು ಸಾಮಾನ್ಯ ಕಂಬಗಳೇ ಆಗಿರುತ್ತೆ. ಹಾಗಾಗಿ ದೇವಾಲಯವು 69 ಕಂಬಗಳ ಮೇಲೆ ನಿಂತಿದೆಯೇ ಹೊರತು ಆ ಒಂದು ಕಂಬದ ಮೇಲಲ್ಲ. ಹಾಗಾಗಿ ಇದರಲ್ಲಿ ಅಚ್ಚರಿಯ ಪಡುವ ವಿಷಯವಂತೂ ಏನೂ ಇಲ್ಲ ಎಂದು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷ್ನ ಖ್ಯಾತ ಇಂಜಿನಿಯರ್ ಹ್ಯಾಮಿಲ್ಟನ್ ಹೇಳಿಕೆಯನ್ನ ನೀಡಿರ್ತಾರೆ ವೀಕ್ಷಕರೇ. ಆದರೆ ಅಲ್ಲಿ ಆಗೋದೇ ಬೇರೆ. ದೇವಾಲಯದ ಈ ಕಂಬದ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನ ಮಾಡಿದ ಬ್ರಿಟಿಷರು ಮತ್ತೆ ಪುನಃ ಸುಮಾರು 1902ರಲ್ಲಿ ಮತ್ತೊಮ್ಮೆ ಇದರ ರಹಸ್ಯವನ್ನ ತಿಳಿಯಲು ಬ್ರಿಟಿಷರು ಆ ಒಂದು ಟೆಂಪಲ್ಗೆ ಭೇಟಿಯನ್ನ ಕೊಡ್ತಾರೆ. ಆಗ ಬ್ರಿಟಿಷ್ ಇಂಜಿನಿಯರ್ ದೇವಾಲಯದ ಆಧಾರ ಸ್ತಂಭ ಯಾವುದೆಂದು ತಿಳಿದರೆ ರಹಸ್ಯ ಗೊತ್ತಾಗಬಹುದೆಂದು ಗಾಳಿಯಲ್ಲಿ ತೇಲಾಡುತ್ತಿದ್ದ ಆ ಒಂದು ಕಂಬಕ್ಕೆ ಸುತ್ತಿಗೆಯಿಂದ ಜೋರಾಗಿ ಹೊಡೆದ್ರಂತೆ. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಆ ಬ್ರಿಟಿಷ್ ಇಂಜಿನಿಯರ್ ಸುತ್ತಿಗೆಯಿಂದ ಹೊಡೆಯೋದೇನ ಹೊಡೆದೇ ಬಿಟ್ರು. ಆದರೆ ಆ ಕಂಬಕ್ಕೆ ಏನು ಅಂದ್ರೆ ಏನೂ ಆಗಲಿಲ್ಲ. ಬದಲಾಗಿ ಗಾಳಿಯಲ್ಲಿ ತೇಲಾಡುತ್ತಿದ್ದ ಆ ಕಂಬದಿಂದ ಸರಿ ಸುಮಾರು 25 ಅಡಿ ದೂರದಲ್ಲಿದ್ದ ಕಂಬಗಳ ಮೇಲೆ ಬಿರುಕು ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಆಗ ಬ್ರಿಟಿಷರಿಗೆ ಗಾಳಿಯಲ್ಲಿ ತೇಲಾಡುತ್ತಿರುವ ಈ ಕಂಬವೇ ದೇವಾಲಯದ ಆಧಾರ ಕಂಬವೆಂದು ತಿಳಿದು ಬರುತ್ತೆ. ದೇವಾಲಯದ ಸಂಪೂರ್ಣ ತೂಕವನ್ನ ಕೂಡ ಈ ಗಾಳಿಯಲ್ಲಿ ನೇತಾಡುವ ಕಂಬದಲ್ಲಿರುವುದು ಎಂಬುದು ಮನವರಿಕೆಯಾಗತ್ತೆ. ತದನಂತರ ತನ್ನ ಹೇಳಿಕೆಯನ್ನ ಹಿಂಪಡ್ಕೊಳ್ತಾರೆ. ಪೌರಾಣಿಕ ಹಿನ್ನೆಲೆ ನೋಡೋದಾದ್ರೆ ಪುರಾಣಗಳು ಹೇಳುವಂತೆ ಒಮ್ಮೆ ರಾವಣನು ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಎನ್ನುವ ಪಕ್ಷಿಯು ರಾವಣನನ್ನ ಅಡ್ಡ ಹಾಕಿ ಸೀತೆಯನ್ನ ಕಾಪಾಡಲು ಮುಂದಾಗತ್ತೆ. ಜಟಾಯು ಪಕ್ಷಿಯು ರಾವಣನೊಂದಿಗೆ ಹೋರಾಡುವಾಗ ಸಾಕಷ್ಟು ಗಾಯಗೊಂಡು ಪಕ್ಷಿಯು ಹಾರಲಾಗದೆ ಆಕಾಶದಿಂದ ಇದೇ ಸ್ಥಳದಲ್ಲಿ ಬಿದ್ದು ನೋವಿನಿಂದ ಹೊರಲಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ರಾಮನು ಸೀತೆಯನ್ನ ಹುಡ್ಕೊಂಡು ಅದೇ ದಾರಿಲಿ ಬರ್ತಾ ಇರುವಾಗ ಲೇ ಪಕ್ಷಿ ಎಂದು ಕೂಗುತ್ತಾನೆ. ಲೇ ಪಕ್ಷಿ ಎಂದರೆ ಎದ್ದೇಳು ಎಂದರ್ಥ. ಆದ್ದರಿಂದ
ಆ ಸ್ಥಳಕ್ಕೆ ಲೇಪಾಕ್ಷಿ ಅನ್ನೋ ಹೆಸರು ಬಂದಿದೆ ಅನ್ನೋದು ಅಲ್ಲಿನ ಒಂದು ಜನರ ನಂಬಿಕೆ ವೀಕ್ಷಕರೇ. ಅಲ್ಲದೆ ಇನ್ನೂ ಕೆಲವರು ಹೇಳ್ತಾರೆ ಈ ಒಂದು ಕಂಬ ನಿಜಕ್ಕೂ ಏನಾದ್ರೂ ಗುರುಳಿದರೆ ಜಗತ್ತೇ ಪ್ರಳಯ ಆಗತ್ತೆ ಅನ್ನೋದು ಇನ್ನೂ ಒಂದಷ್ಟು ಜನರ ನಂಬಿಕೆ ಆಗಿದೆ ವೀಕ್ಷಕರೇ. ಲೇಪಾಕ್ಷಿ ದೇವಾಲಯದಲ್ಲಿ ನೇತಾಡುವ ಕಂಬಗಳ ಬಗ್ಗೆ ಒಂದು ಸಂಪ್ರದಾಯ ಇದೆ. ಸಾಮಾನ್ಯವಾಗಿ ಭಕ್ತರು ಇಲ್ಲಿ ನೇತಾಡುವ ಕಂಬದ ಕೆಳಗಿರುವ ಜಾಗದಿಂದ ಬಟ್ಟೆಯನ್ನು ಹಾಕಿ ತೆಗಿತಾರೆ. ಈ ರೀತಿ ಮಾಡೋದ್ರಿಂದ ಆತನ ಜೀವನದಲ್ಲಿ ದುಃಖಗಳು ಬರೋದಿಲ್ಲವೆಂಬ ನಂಬಿಕೆ ಇದೆ ಹಾಗೂ ಆತನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯಾಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಒಂದು ಪೌರಾಣಿಕ ಇತಿಹಾಸವನ್ನ ಈ ದೇವಾಲಯ ಹೊಂದಿದೆ ಅಂತ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಿತ್ತಪ್ಪ ಅಂದರೆ ಖಂಡಿತ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಆಗ ನಿಮಗೆ ಇನ್ನಷ್ಟು ದೇವಾಲಯಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.